ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಇವತ್ತು ಟೈಮ್ ಆಲ್ರೆಡಿ 9 ಆಗೈತೆ. ಎದ್ದಿದ ತಕ್ಷಣನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಕ್ಲೀನಾಗಿದೆ, ಅದನ್ನೆಲ್ಲ ಇಗ್ನೋರ್ ಮಾಡಿರಿ, ಅದೆಲ್ಲ ನೋಡೋಕೆ ಹೋಗ್ಬಾರ್ದು. ಆ್ಯಂಡ್ ಏನಂತ ಅಂದರೆ, ಇವತ್ತು ನಾವು ಮಂತ್ರಾಲಯ ಹೋಗ್ತಾಯಿದ್ದೀವಿ ಸಂಜೆ. ಮನೆ ಹತ್ರ ಇದ್ದೆ, ನಮ್ಮ ಅಕ್ಕ ಬಂದಿದ್ಲು. ಸೊ ಇನ್ನೇನು ಸಂಜೆ ಮೇಲೆ ಇರೋಕ್ಕಾಗಲ್ವಲ್ಲ ಅಂತ ಇವಾಗಲೇ ಹೋಗಿ ಅಲ್ಲಿ ಸೀಬೆ ಮರದಲ್ಲಿ ಸೀಬೆಕಾಯಿ ಕಿತ್ತು ಒಣಗಿಕಾಯಿ ಕೀಳೋಕೆ ಹೋದ್ವಿ, ಆಗಲಿಲ್ಲ. ಸೊ ಬಿಟ್ಬಿಟ್ವಿ. ಸೀಬೆಕಾಯಿ ಮರ ಹತ್ತಿ ಸೀಬೆಕಾಯಿ ಕಿತ್ತು ನಮ್ಮ ಅಕ್ಕಂಗೆ ಕೊಟ್ಟಿದ್ದೀನಿ ಗಾಯ್ಸ್. ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ನೋಡ್ರಿ, ಇಷ್ಟೆಲ್ಲ ನಾನು ಕಷ್ಟ ಬಿದ್ದು ಕಿತ್ತಿದ್ದೀನಿ. ಏನೋ ಒಂದು ಹೇಳಬೇಕು, ಏನು ಅಂತ ಗೊತ್ತಿಲ್ಲ ಅವಳಿಗೆ. ಆ್ಯಂಡ್ ಇನ್ನೊಂದು ಏನು ಅಂದೆ ಗೈಸ್, ಅಷ್ಟೆಲ್ಲ ನಮ್ಮ ಮರದಲ್ಲಿ ಕಿತ್ತಿರೋದು ಗೈಸ್. ನಾವು ನೀರು ಹಾಕಿ ಬೆಳೆಸಿರೋ ಮರದಲ್ಲಿ. ಮರ ನಮ್ಗೆ ಸೀಬೆ ಮರ, ಆಮೇಲೆ ದಾಳಿಂಬೆ ಗಿಡ, ಪರಂಗಿ ಮರ, ಇಷ್ಟು ಒಂಥರ ಎಮೋಷನ್ಸ್ ನಮಗೆ. ಒಟ್ಟಿನಲ್ಲಿ ಅದೆಲ್ಲ ಕಿತ್ಬಿಟ್ಟು ಎಲ್ಲರಿಗೂ ಕೊಡೋದು ನಾವು. ಆ್ಯಂಡ್ ಇವಾಗ ಅವಳು ಮನೆಗೆ ಹೋಗ್ತಾಳೆ. ಅವಳನ್ನ ಮನೆಗೆ ಕಳಿಸ್ಬಿಟ್ಟು ನಾವು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗೋಕೆ ಏನೇನು ಪ್ಲ್ಯಾನು, ಪ್ರಿಪ್ರೇಷನ್ಸ್ ಅದೆಲ್ಲ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಜರ್ನಿಯಲ್ಲಿ ಏನೇನು ಮಜಾ ಮಾಡ್ತೀವಿ, ಹೆಂಗಿರುತ್ತೆ. ಫಸ್ಟ್ ಟೈಮು ನಾವು ಬರೀ ಲೇಡೀಸ್ ಅಂದರೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ಫ್ರೆಂಡ್ಸು, ನಾವೇ ಹೋಗ್ತಾ ಇರೋದು. ಅದು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಎಲ್ಲೂ ಅಷ್ಟು ದೂರ ಹೋಗೇ ಇಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಅಂತ. ಇದನ್ನೆಲ್ಲ ನೀವು ನೋಡ್ಬೇಕಂದ್ರೆ ವೀಡಿಯೋ ನಾವು ಎಂಡ್ವರೆಗೂ ನೋಡಿ. ಮತ್ತು ಗೈಸ್, ಖರ್ಚಿಗೆ ಕಾಸು ಕೊಡು ಅಂತ ಅಂದೆ ಗೈಸ್. ಯಾವ ಥರ ಹೊಡಿತಾವಳು ನೋಡ್ರಿ. ಅವಳೇ ಹೇಳ್ತಾವಳೆ ನನಗೆ ಇದ್ರೆ ಕೊಡು ಅಂತ. ಬಾಯ್ ಬಾಯ್. ಹಿಂಗಳು ನೋಡ್ರಿ, ಏನಾಗಲ್ಲ, ತಾಂಡೋಗೆ ಬಾಯ್. ಓಕೆ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು, ರೆಡಿ ಆಗಿದ್ದೀನಿ. ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ದು. ಆ್ಯಕ್ಚುಲಿ ಚಿತ್ರಾನ್ನ ಗೊಜ್ಜು ನೆನ್ನೆ ನಾನು ಮಾಡಿದ್ದು ನೈಟು. ಇವತ್ತು ಹೊರಡ್ಬೇಕಲ್ವ, ಸೊ ನೈಟೇ ಮಾಡಿಕ್ಬಿಟ್ಟು ಹೋಗೋಣ ಅಂತ ನಾನು ಮಾಡಿದ್ದು. ಇವತ್ತು ಅದೇ ನಮ್ಮ ಮನೇಲಿ ನಾಷ್ಟ. ಸೊ ನಾನು ಮಾಡಿ ಚಿತ್ರಾನ್ನ ನಾನೇ ತಿಂದು ಇವಾಗ ಹೊರಡಬೇಕು ಇಲ್ಲಿಂದ. ಈಗ ನಾನು ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತೀನಿ. ದೊಡ್ಡಮ್ಮವ್ರ ಮನೆಗೆ ಇಷ್ಟು ಬೇಗ ಹೋಗ್ತಾಯಿದ್ದೀನಿ ಬಿಕಾಸ್ ಹರ್ಷಿತಾ ಬೇಗ ಬರ್ತಾಳೆ. ಅಲ್ಲಿ ಇದ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಅಮ್ಮ ಬರ್ತಾರೆ ಕೆಲಸದಿಂದ. ಎಲ್ಲರೂ ಬಂದಮೇಲೆ ಒಟ್ಟಿಗೆ ನೆಲಮಂಗಲ ಬಿಡ್ತೀವಿ. ಒಂದು 4:30 ಹಂಗೆ ಬಿಡ್ತೀವಿ. ಸೊ ಇವಾಗ ನಾನು ನಮ್ಮ ಅಣ್ಣನ ಕೈಲಿ ಡ್ರಾಪ್ ಹಾಕ್ಸ್ಕೊತಿದ್ದೀನಿ, ಯಾಕಂದರೆ ಬ್ಯಾಗ್ ಇದೆ. ಅದ್ರ ಜೊತೆಗೆ ಸ್ವಲ್ಪ ದೊಡ್ಡಮ್ಮವ್ರ ಮನೆಗೆ ತೊಗೊಂಡೋಗೋ ಐಟಮ್ಸ್ ಅವೆ. ಸೊ ಎಲ್ಲ ಎತ್ಕೊಂಡೋಗಲ್ಲ ಅಂತ ನಮ್ಮ ಅಣ್ಣನ ಕೈಲಿ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ಕಮ್ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದೆ. ಆ್ಯಕ್ಚುಲಿ ಅವಾಗಲೇ ಬಂದೆ. ಅಲ್ಲ, ನಮ್ಮ ದೊಡ್ಡಮ್ಮ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಯಾವ ಥರದಲ್ಲಿ ತೋರಿಸ್ಬೇಡ ಅಂತಾರೆ. 12:30ಗೆ ನಾವು ಬಂದು ಸ್ವಲ್ಪ ಫೋನ್ ನೋಡಿದೆ, ನಿದ್ದೆ ಬರ್ತಾಯಿತ್ತು ಅಂತ ಒಂದು ಸ್ವಲ್ಪ ಮಲ್ಕೊಂಡು ಎದ್ದೆ. ಇವಾಗ ಹರ್ಷಿತಾ ಬಂದಿದ್ಲು, ಹರ್ಷಿತನ ಕರ್ಕೊಂಬಂದು ನಮ್ಮ ದೊಡ್ಡಮ್ಮ ಇವತ್ತು ಮಾಸ್ಟರ್ ಚೆಫು ನಮ್ಮ ಜರ್ನಿಗೆ ಏನು ಮಾಡ್ಕೊತಾರೆ ಗೊತ್ತಾ? ರವೆ ಉಂಡೆ ಮಾಡ್ಕೊತಾವ್ರೆ ಗೈಸ್. ರವೆ ಉಂಡೆ ಮಾಡೋಕ್ಕೆ ಅಂತ ತೆಂಗಿನದು ಕೊಬ್ಬರಿ ಎಲ್ಲ ಹಚ್ತವ್ರೆ. ಈಗ ಅದೆಲ್ಲ ಹಚ್ಕೊಂಡು ರವೆ ಉಂಡೆ ಮಾಡ್ಕೊತಾರೆ. ಆ್ಯಂಡ್ ಇವಾಗ ತಾನೇ ಹರ್ಷಿತಾ ಬಂದು ಹರ್ಷಿತನ ಕರ್ಕೊಂಬಂದೆ. ಇವಾಗ ರವೆ ಉಂಡೆ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು, ಊಟ ಮಾಡಿಲ್ಲ ನಾವು, ಊಟ ಮಾಡಿಬಿಟ್ಟು ಅಮ್ಮ ಬಂದಾಗ ಬಿಡೋದು ಅಷ್ಟೇ ಗೈಸ್. ನಮ್ಮ ಮನೇಲಿ ಏನೇ ಅಡುಗೆ ಮಾಡಿದ್ರು ಟೇಸ್ಟ್ ಮಾಡೋಕೆ ನನಗೆ ಕೊಡ್ತಾರೆ ಫಸ್ಟು. ಯಾಕಂದರೆ ಒಂದು ಟೇಸ್ಟಿಂಗ್ ಎಕ್ಸ್ಪರ್ಟ್, ನನಗಂತೂ ಗೊತ್ತಾಗಲ್ಲ, ಆದರೂ ನನಗೆ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ನಮ್ಮ ದೊಡ್ಡಮ್ಮ ರವೆ ಉಂಡೆ ಕೊಟ್ಟವ್ರೆ, ಟೇಸ್ಟ್ ಮಾಡುವಂತ ನನಗೆ ಕೈಗೆ ಸ್ವಲ್ಪ ಕೊಟ್ಟವ್ರೆ ಗೈಸ್. ಚೆನ್ನಾಗಿದೆ. ಎಷ್ಟಾಗಲಿ ಮಾಸ್ಟರ್ ಚೆಫ್ ತಾನೇ ಮಾಡಿರೋದು, ಅದಕ್ಕೆ ಚೆನ್ನಾಗಿರುತ್ತೆ. ಮೇಯ್ನು ನಮ್ಮ ದೊಡ್ಡಮ್ಮ ಹೇಳ್ತಾರೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಮೇಯ್ನು ರವೆ ಉಂಡೆ ಮಾಡೋಕ್ಕೆ ಕೊಬ್ಬರಿ ಚೆನ್ನಾಗಿರ್ಬೇಕಂತೆ. ಒಳ್ಳೆ ಕೊಬ್ಬರಿ ಹಾಕಬೇಕು, ಚೆನ್ನಾಗಿರೋ ರವೆ ಹಾಕಬೇಕು, ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಬೇಕು, ಹಾಲು ಹಾಕಬೇಕು. ಇಷ್ಟ ಹಾಕಿದ್ರೆ ಪಕ್ಕ ರವೆ ಉಂಡೆ ರೆಡಿ ಆಗಿಬಿಡುತ್ತೆ ಗೈಸ್. ಫೈನಲಿ ಇವಾಗ ಟೈಮ್ ಬಂದು 4:20 ಆಗೈತೆ. 4:20 ಕರೆಕ್ಟಾಗಿ ಇವಾಗ ನಾವು ಮನೆ ಬಿಟ್ಟಿದ್ದೀವಿ. ಅಮ್ಮ ಮತ್ತು ಜಯವರೆಲ್ಲ ಡೈರೆಕ್ಟ್ ಅಲ್ಲಿ ಬರ್ತಾರೆ. ನಾವು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಹರ್ಷಿತಾ ನಮ್ಮ ದೊಡ್ಡಮ್ಮ ಕ್ಲೀನಾಗಿ ರೆಡಿ ಆಗೋರು. ಇವಾಗ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ದೊಡ್ಡಮ್ಮ. ನೋಡಿ ನಮ್ಮ ದೊಡ್ಡಮ್ಮ ನಾನು ಚೆನ್ನಾಗಿಲ್ದಾಗೆ ತೋರಿಸ್ತೀಯ ಅಂತಾರೆ ಯಾವಾಗಲೂ, ಅದಕ್ಕೆ ಇವಾಗ ತೋರಿಸ್ದೆ. ಯಾವಾಗಲೂ ಮೇಟಿ ಹಾಕೊಂಡು ಕುತ್ಕೊಂಡಿರ್ಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ತಲೆ ಬಾಟಲ್ ಇರಬೇಕಾದ್ರೆ ತೋರಿಸಿದ್ರೆ ಹೆಂಗೆ ಕತೆ. ಯಾವಾಗಲೂ ಹಂಗೆ ತೋರಿಸ್ತೀನಿ, ಅದಕ್ಕೆ ಕ್ಲೀನ್. ನಾಳೆ ಸ್ಯಾರಿ ಹಾಕೊಂತಾರೆ, ಇನ್ನೂ ಚೆನ್ನಾಗಿ ತೋರಿಸ್ತೀನಿ ಗೈಸ್. ನಮ್ಮ ದೊಡ್ಡಮ್ಮನ ಎಲ್ಲನೂ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಇವಾಗ ಬನ್ನಿ ಅಲ್ಲಿಗೆ ಹೋಗೋಣ ಗೈಸ್. ಎಲ್ಲ ಬಂದು ಕೂತ್ಕೊಂಡವ್ರೆ ನೋಡ್ರಿ. ಓಕೆ ಗೈಸ್, ಫೈನಲ್ ಇವಾಗ ಬಸ್ ಹತ್ತಿದ್ದೀವಿ. ಅಲ್ಲಿಂದ ಕಾಲನಿ ಸ್ಟಾಪಿಂದ ಸೊಂಡೆಗೊಪ್ಪ ಬೈಪಾಸ್ ಬಂದು ಇವಾಗ ಸೊಂಡೆಗೊಪ್ಪದಿಂದ ಮೆಜೆಸ್ಟಿಕ್ಗೆ ಬಸ್ ಹತ್ತಿದ್ದೀವಿ. ಬ್ಯಾಗಲ್ಲಿ ಇದೆ ಅಂದರೆ ಮೈಕ್ ಹಾಕೋ ಅಂತವ್ರೆ. ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಕ್ಲಾರಿಟಿ ಕೊಡ್ತೀನಿ. ನಾನು
ಓಕೆ ಗೈಸ್, ಇವಾಗ ಫೈನಲಿ ಬಸ್ ಹತ್ತಿದ್ದೀವಿ. ಮೆಜೆಸ್ಟಿಕ್ಕಿಗೆ ಬಂದಾಗ ಆಲ್ರೆಡಿ ಒಂದು 6 ಆಗಿತ್ತು ಅನಿಸುತ್ತೆ, 6 ಆಗಿತ್ತು. ಇವಾಗ ನೋಡಿದ್ರೆ ಇಲ್ಲೆಲ್ಲ ಬಸ್ಸು ರಿಸರ್ವೇಷನ್ ಮಾಡಿಬಿಟ್ಟವ್ರೆ. ಯಾವ ಬಸ್ಸು ಖಾಲಿ ಇರಲಿಲ್ಲ, ಇನ್ನೇನು ಮಾಡೋಕ್ಕಾಗೋದು ಅಂತ. ಒಂದು ಬಸ್ ಸಿಕ್ಕಿತ್ತು, ಹತ್ತಿದ್ವಿ. ಬಟ್ ಅದರಲ್ಲಿ ಬರೀ 2 ಸೀಟ್ ಸಿಗಲಿಲ್ಲ ಅಂತ ಮತ್ತೆ ವಾಪಸ್ ಇಳಿದ್ವಿ. ಫೈನಲಿ ಇವಾಗ 9 ಗಂಟೆ ಮತ್ತು 9:15 ಅಷ್ಟೇ ಅಂತೆ ರಿಸರ್ವೇಷನ್ ಇಲ್ಲದಲ್ಲೇ ಇರೋ ಬಸ್ ಇರೋದು. ಸೊ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಬದಲು ಇಲ್ಲೇ ಬೇಗ ಬಿಟ್ಟರೆ ಅದು ಬೇಗ ಹೋಗಿ ರೀಚ್ ಆಗ್ತೀವಿ ಅಂತ. ಯಾವ ಬಸ್ ಅಲ್ಲ, ಅದೇನೋ ಮಾನವಿನೋ ಏನೋ ಇದು. ಹಾಂ, ಇದು ಯಾವುದೋ ಮಾನವಿ ಅಂತ ಊರು ಬಸ್ಸಿಗೆ ಹತ್ತಿದ್ದೀವಿ. ಅಲ್ಲಿಂದ ಈಗ ಮತ್ತೆ ರಾಯಚೂರು ಬಸ್ ತೊಗೊಂಡು ರಾಯಚೂರಿಂದ ಮಂತ್ರಾಲಯ ಬಸ್ ತೊಗೊಬೇಕು. ಲಜ್ಜೆ ಗೈಸ್, ಲಜ್ಜೆ ಬಸ್ ಹುಡುಕಿ ಓಡಾಡಿ ಈ ಬಸ್ಸು ಮಿಸ್ ಆಗಿಬಿಡುತ್ತೆ ಅಂತ ಫುಲ್ ರನ್ನಿಂಗ್ ರೈಸಲ್ಲಿ ಬಂದು ಬಸ್ ಹತ್ತಿದ್ದೀವಿ. ಫೈನಲಿ ಹೆಂಗೂ ಸೀಟ್ ಸಿಕ್ಕೈತೆ. ನಾವೆಲ್ಲ ಇವ್ರು 3 ಜನ, ನಾವಿಬ್ಬರು ಎಲ್ಲ ಒಟ್ಟಿಗೆ ಕೂತ್ಕೊಬೇಕು ಲಾಸ್ಟ್ ಸೀಟಲ್ಲಿ ಅಂತ ಕೂತ್ಕೊಳಕ್ಕೆ ಹೋದ್ವಿ. ನಮ್ಮಮ್ಮ ಅವರು, ನಮ್ಮ ದೊಡ್ಡಮ್ಮವ್ರು ಬಿಡಲಿಲ್ಲ. ಲಾಸ್ಟ್ ಸೀಟಲ್ಲಿ ಫುಲ್ಲು ಜಂಪ್ ಆಗ್ತೀರಾ, ಸಣ್ಣಗಿದ್ದೀರಾ ಈಗಲೇ ಅಂತ. ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಮುಂದೆ ಬಂದು ಕೂತಿದ್ದೀವಿ ಗೈಸ್. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀವಿ ಗೈಸ್, ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಹತ್ರ ಕಿಸಸ್ ಇದೆ. ಸೊ ಕಿಸಸ್ ತಿನ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಂತ್ರಾಲಯ ಜರ್ನಿ ಸ್ಟಾರ್ಟ್ ವಿತ್ ದಿಸ್ ಸ್ವೀಟ್ ಚಾಕ್ಲೇಟ್. ತಿನ್ಬಿಟ್ರೆ ಚಾಕ್ಲೇಟ್ ಆಗಲಿ. ಹರ್ಷಿತ ಒಬ್ಬಳೇ ಮಡಿಕೊಂಡಿರೋದು, ಇವರೆಲ್ಲ ತಿನ್ಬಿಟ್ಟು ಏನು ಜನ ನೋಡ್ರಿ ಗೈಸ್, ತಿನ್ನೋಕ್ಕೆ ಕಾಯ್ತಿರ್ತೇವೆ. ತಿನ್ನೋ. ಓಕೆ ಗೈಸ್, ಮಂತ್ರಾಲಯ ಅಲ್ಲಿ ಹೋಗಿ ರೀಚ್ ಆದಮೇಲೆ ಸಿಗ್ತೀವಿ. ಚಾರ್ಜಿಂಗ್ ವೈರ್ ಬೇರೆ ತಂದಿಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಸ್ವಲ್ಪ ವೀಡಿಯೋಸ್ ಕಮ್ಮಿ ಆಗ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಳು ನೋಡ್ರಿ, ಅವಳು ಜಯ, ಅವಳು ಚಾಕ್ಲೇಟ್ ತಿಂದವಳೆ ಮತ್ತು ಇವಳ ಹತ್ರ ಅರ್ಧ ಕೊಡು ಅಂತ ಕೇಳ್ತಾವಳೆ. ನೋಡಿ ಗೈಸ್ ಹೆಂಗೆ ತಿಂತವ್ರೆ. ಇವನ್ನ ಕೇಳ್ತಾಳೆ ಗೈಸ್, ಜಯ ತಿನ್ಬಿಟ್ಟ ನೀನು ಅಂತ. ಅದಕ್ಕೆ ನೀನೇನಾದ್ರು ತಿಂದಿಲ್ಲ ಅಂದಿದ್ದೆ, ಅರ್ಧ ಕೊಡು ಅಂದಿರೋಳು. ನಾಚಿಕೆ ಇಲ್ಲ, ನಗ್ತಾಳೆ ಗೈಸ್. ನೀವೇ ವೀಡಿಯೋ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಬಿಕಾಸ್ ಚಾರ್ಜರ್ ವೈರ್ ತಂದಿಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ. ನಾವು ನಾಡ್ದು ವಾಪಸ್ ಬರೋವರೆಗೂ ಚಾರ್ಜ್ ಇಲ್ಲ. Now we are dedicating this song to our cute princess Arshita. 1, 2, 3 star. You princess the. ಫ್ರೇಮ್ ಇದಾಗಲ್ಲ. The flowers, I sing for hours, telling all the bluebirds, lovely bluebirds, pretty little baby, I fall in love with you. Thank you for the co-singer Jayashri. ಕಮೆಂಟ್ ಮಾಡಿ, ನಂಗೆ ಕರಿಬೇಡಪ್ಪ. ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಟಿವಿ ಚೆನ್ನಾಗಿದೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಮಾಡಬೇಡಿ. ವಾಯ್ಸ್ ಕೇಳಿ ನಿಮ್ಮ ಕಿವಿನ ಅಲ್ಲೇನು ಕೇಳಿಸಲ್ಲ, ಅಷ್ಟು ಪ್ಲೀಸ್ ಇಗ್ನೋರ್ ದಿಸ್ ವೇಸ್ಟ್ ಬಾಡಿ ಗೈಸ್. ನೋಡಿ, ಅವರು ವೇಸ್ಟ್ ಬಾಡಿ ಅಂತ ವೇಸ್ಟ್ ಬಾಡಿಗಳು 3 ಜನ ಅವರು. ಓಕೆ ಬಾಯ್. ವೇಸ್ಟ್ ಬಾಡಿ. ಓಕೆ ಗೈಸ್, ಇವಾಗ ಇಂಟರ್ವಲ್ ಟೈಮ್ ಇದೇನಿಲ್ಲ, ಇನ್ನು ರೀಚ್ ಆಗಿತ್ತು. ನಾವು ಹೊಟ್ಟೆ ಹಸಿದಾಯಿತು, ಇನ್ನು ಊಟಕ್ಕೆ ಹಾಕೋದು ಲೇಟ್ ಬಸ್ಸೋದು. ಅದಕ್ಕೆ ಈ ಸದ್ಯಕ್ಕೆ ಅಮ್ಮನ ಹತ್ರ ಅದ್ರಲ್ಲಿ ನನ್ನ ಫೇವ್ರೆಟ್ ಬರ್ಫಿ ಇದೆ ಗೈಸ್. ನಾನು ಹೇಳ್ತಾ ಇದ್ದೀನಿ, ಚಕ್ಲಿ ಮತ್ತು ಕಡಲೆ ಬರ್ಫಿ ನಮ್ಮ ಇಂಡಿಯನ್ ಪೇರೆಂಟ್ಸ್ ಫೇವ್ರೆಟ್. ನಂಗೆ ಜಾಸ್ತಿ ಎಷ್ಟು ಕ್ಯೂಟ್ ಆಗಿದ್ದೀನಿ ಅಲ್ವಾ ಗೈಸ್? ಕಾಣಿಸ್ತಾ ಇಲ್ಲ ನೀನು. ಬಣ್ಣು ಇದೆಲ್ಲ ಕ್ರಾಪ್ ಮಾಡಬೇಕಾಯ್ತಾ? ಏನು ಗೊತ್ತಾ, ಇವಳು ಮಧ್ಯ ಮಾತಾಡಿರೋರೆಲ್ಲ. ಓಕೆ ಗೈಸ್, ಯಾವ ಊರಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ಇಲ್ಲಿಗ ಟೈಮ್ ಆಲ್ರೆಡಿ 11 ಆಗೈತೆ. ಸೊ ಇವಾಗ ಊಟಕ್ಕೆ ಹಾಕೋರೆ, ಈಗ ಊಟ ಮಾಡಬೇಕು. ಇನ್ನು ಮಾರ್ನಿಂಗ್ ನಾವು 6 ಅಂತ ರೀಚ್ ಆಗೋದು. ಸೊ 7 ಅಲ್ಲಿ ಮಾನ್ವಿಗೆ ಇನ್ನು 7 ಅವರ್ಸ್ ಜರ್ನಿ ಅಂತ ಗೈಸ್. ಇದೆ ಲಾಸ್ಟ್ ಪಾಯಿಂಟ್ ಅಂದರೆ ನೆಲ್ಲೂ ನಿಲ್ಲಿಸಲ್ಲ ಅಂತವ್ರೆ. ಸೊ ಇವಾಗ ಊಟ ಗೀಟ ಮಾಡ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಹೋಗೋದಷ್ಟೇ ಗೈಸ್. ಎಲ್ಲವನ್ನ ನಿದ್ದೆ ಮಾಡಿದ್ರಾ? ನಿದ್ದೆ ಬರಲಿಲ್ಲ ಪಾಪ, ಯಾಕೋ ನಿದ್ದೆ ಬರಲಿಲ್ಲ. ನಮ್ಮ ದೊಡ್ಡಮ್ಮಂಗೆ ಪಕ್ಕದಲ್ಲಿ ನಾನು ಇಲ್ಲ ಅಂತ ನಿದ್ದೆನೇ ಬಂದಿಲ್ಲ ಗೈಸ್. ತನಕ ಸಾಬ್ರ ಜಗಳ ಆಡೋಕೆ ಬಿಟ್ಟಿದ್ದೀವಿ ಗೈಸ್. ಅದಾದ ಸಾಬ್ರು ಬೇರೆ ಜಗಳ ಆಡ್ತಾಯಿದ್ದು.
ಆ್ಯಕ್ಚುಲಿ ನಾನು ಬಸ್ಸಲ್ಲಿ ವೀಡಿಯೋಸ್ ತಗೊಂತ ಇಲ್ಲ ಗೈಸ್, ಯಾಕಂತ ನಮ್ಮ ದೊಡ್ಡಮ್ಮ ಬಂದ್ಬಿಡ್ಬೇಕು ಇವಾಗ ಗ್ಯಾಪಲ್ಲಿ ತೋರಿಸಿದ್ದೀನಿ. ಇವಾಗ ನಾನು ಆ್ಯಕ್ಚುಲಿ ಬಸ್ಸಲ್ಲಿ ವೀಡಿಯೋಸ್ನ ತಗೊಳಕ್ಕಾಗಿಲ್ಲ ಗೈಸ್, ಯಾಕಂತ ಅಂದರೆ ಚಾರ್ಜ್ ಇಲ್ಲ ಅಂತ ಬಸ್ಸಲ್ಲಿ ವೀಡಿಯೋಸೇ ತಗೊಂತ ಇಲ್ಲ, ಎತ್ತಿಕ್ಬಿಟ್ಟಿದ್ದೀನಿ. ಬಟ್ ಇವರಿಬ್ರು ಅಂತೂ ತುಂಬಾ ಮಾತಾಡ್ತವ್ರೆ, ಅದೇನು ಮಾತಾಡ್ತವ್ರೆ ಅಂತ ಗೊತ್ತಿಲ್ಲ. ನಾನು ಲೋಯ್ತಾ ಈ ಕಡೆ ಸೈಡಲ್ಲಿ ಕೂತಿದ್ದೀವಿ, ಅಮ್ಮವರೆಲ್ಲ ಮುಂದೆ ಕೂತವ್ರೆ. ಮಸ್ತ್ ಮಜಾ ಮಾಡಿದ್ದೀವಿ ಗೈಸ್, ಮಸ್ತ್ ಕಾಮಿಡಿ ಐತೆ. ಫುಲ್ಲು ಬಸ್ಸಲ್ಲಿರೋದೆಲ್ಲ ನಮ್ಮನ್ನೇ ನೋಡ್ಬೇಕು, ಆ ರೇಂಜಿಗೆ ಮಾತಾಡ್ತಾ ಇದ್ದೀವಿ. ಮಸ್ತಾಗೈತೆ ಗೈಸ್. ಅದಕ್ಕೆ ಹೇಳೋದು, ಪ್ಲ್ಯಾನ್ಸ್ನ ಯಾವತ್ತೂ ಕ್ಯಾನ್ಸಲ್ ಮಾಡಬಾರ್ದು. ಆಗಿದ್ದಾಗಲಿ ಎಷ್ಟೇ ಸ್ಟ್ರಗಲ್ ಆಗಲಿ, ಬಸ್ ಮಿಸ್ ಆಗಲಿ, ಏನೇ ಆಗಲಿ ಹೊರಟು ಬಿಡ್ಬೇಕಷ್ಟೇ. ಗೊತ್ತಿಲ್ಲದೇ ಇರಲಿ ಗೊತ್ತಿರಲಿ, ಹೋಗ್ಬೇಕಂತ ಡಿಸೈಡ್ ಆದಮೇಲೆ ಹೋಗ್ಬಿಡ್ಬೇಕು ಅಷ್ಟೇ ಗೈಸ್. ಇವಾಗ ನಾವು ಫ್ರೈಡ್ ರೈಸ್ನ ತಿಂತಾ ಇದ್ದೀವಿ. ಆಲ್ರೆಡಿ ಟೈಮ್ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಒಂದೇ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಗೈಸ್, ತಿನ್ನೋಕ್ಕಾಗಲ್ಲ ಅಷ್ಟು ಅಂತ. ಗೈಸ್ ಫೈನಲಿ ಇವಾಗ ರಾಯಚೂರಿಂದ ಬಿಡ್ತಾ ಇದ್ದೀವಿ. ಏನಾಯಿತು ಅಂತ ಅಂದರೆ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಸೊ ಮಾನ್ವಿಯಲ್ಲಿ ಇಳ್ಕೊಂಡು ಅಲ್ಲಿಂದ ರಾಯಚೂರು ಬಸ್ ಹತ್ತಿದ್ವಿ. ಅದೆಲ್ಲಂತೂ ಸೀಟ್ ಇರಲಿಲ್ಲ, ಪಾಪ ಒಂದವ್ರು ಎಲ್ಲದನ್ನೂ ನಿನ್ಸ್ಕೊಂಡು ಕರ್ಕೊಂಬಂದಿದ್ದಾಯಿತು. ಇಲ್ಲಿ ಬಂದು ನಾಷ್ಟ ಮಾಡಿಕೊಂಡು ಮತ್ತೆ ನೆನ್ನೆ ಥರ ಆಗಬಾರ್ದಂತ ಟಿಕೆಟ್ ಬುಕ್ ಮಾಡಿಕೊಂಡು 20 ರೂಪಾಯಿ ಕೊಟ್ಟು ಎಲ್ಲರದೂ. ಇವಾಗ ಅಯ್ಯೋ ನಮ್ಮ ದೊಡ್ಡವ ಯಾವಾಗನೇ ನೋಡ್ರಿ ನಾನು ಬ್ಲಾಗ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತದೆ. ಕೂದಲು ನೇತಾಡ್ತಿದ್ದಲ್ಲ ಆ ಕಡೆಯಿಂದ ಈ ಕಡೆಯಿಂದ ಎಳಿತಾಳ ಅವಳು. ಅದಾಯಿತು. ಇವಾಗ ನಾವು ಇಲ್ಲಿಂದ ಒಂದು ಟ್ಯಾಕ್ಸಿ ಥರ ಬುಕ್ ಮಾಡಿಕೊಂಡು 200 ರೂಪಾಯಿ ಒಬ್ರಿಗಂತೆ ಎಲ್ಲ ಪ್ಲೇಸು ತೋರಿಸ್ಕೊಂಡು ಮತ್ತೆ ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರಂತೆ. ಸೊ ಅದಕ್ಕೆ 200 ರೂಪಾಯಿಗೆ ಎಲ್ಲರಿಗೂ ಬುಕ್ ಮಾಡಿಕೊಂಡು ಒಬ್ರಿಗೆ 200 ರೂಪಾಯಿ ಅಂತ ಲೆಕ್ಕ ಕೊಡ್ಬೇಡ್ರಿ. ಹೋಯ್ತಾ ಇದೀವಿ, ಇವಾಗ ಹೋಯ್ತಾ ಇದೀವಿ. ಇಲ್ಲಿಂದ ಮತ್ತೆ ಒಂದು 4:15 ಅಷ್ಟೇ ನಾವು ಇಲ್ಲಿಗೆ ಬರಬೇಕು, ಯಾಕಂದರೆ ಬಸ್ಸು ಈಗ ಇರೋದು ನಮಗೆ 4:15ಗೆ. ಸೊ ಅಷ್ಟೇ ಬರಬೇಕು ಅಷ್ಟೇ ಗೈಸ್. ಆಗಲೇ ಟೈಮು 12:30 ಆಗೈತೆ. ಇವಾಗ ದರ್ಶನಕ್ಕೆ ಹೋಗಬೇಕು ಗೈಸ್. ಆ್ಯಂಡ್ ದಿಸ್ ಈಸ್ ಯಾರು ಎಲ್ಲಾರ್ದು ಒಂದು ಫೋಟೋ ತೆಗೆದ್ಬಿಡು, ಬಂದು ಲೇಟ್ ಆಗ್ತದೆ ಪಟ ಅಂತ ಹೆಚ್ಚಿನ ಬಾರಜ್ಜಿ. ಫೈನಲಿ ಗೈಸ್ ಇವಾಗ ದರ್ಶನ ಆಯಿತು. ದರ್ಶನ ಚೆನ್ನಾಗಾಯಿತು. ನಾನು ಹೆಜ್ಜೆ ನಮಸ್ಕಾರ ಹಾಕ್ಬೇಕು ಅಂದ್ಕೊಂಡಿದ್ದೆ, ಹೆಜ್ಜೆ ನಮಸ್ಕಾರನೂ ಹಾಕಿದ್ದಾಯಿತು, ಪ್ರದಕ್ಷಿಣೆ ಹಾಕಿದ್ವಿ, ಎಲ್ಲ ಆಯಿತು. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆಲ್ರೆಡಿ 2 ಗಂಟೆ ಆಗೈತೆ. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದು 4:30ಗೆ ನಮ್ಮದು ಬಸ್ಸು ರಿಸರ್ವ್ ಆಗಿರೋದು. 4:30ಗೆ ನಾವು ರಾಯಚೂರು ಬಸ್ ಸ್ಟಾಪಲ್ಲಿ ಇರಬೇಕು. ಇವಾಗ ಪಟ್ಟಣಂಗೆ ಇಲ್ಲಿ ಪ್ರಸಾದ ತಿಂದ್ಕೊಂಡು ಇಲ್ಲಿಂದ ಬಿಚ್ಚಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಹೋಗಬೇಕು. ಎಲ್ಲ ಗಚ್ಚ ಚೆನ್ನಾಗಿ ಆಗಬೇಕು ಇವತ್ತು. ಇವ್ನು ಇಷ್ಟ ಇಟ್ಟೋನೆ ಗೈಸ್, ನಾನು ಹಿಂಗೆ ತೋರಿಸ್ಬೇಕಾದ ಕ್ಯಾಮ್ರಾದಲ್ಲಿ ಗೈಸ್. ಇನ್ನೊಂದು ಏನು ಗೊತ್ತಾ, ಫೋನ್ ಚಾರ್ಜರ್ ತಂದಿಲ್ಲ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಅದಕ್ಕೆ ಈ ವ್ಲಾಗ್ನ ಇವತ್ತು ಅರ್ಧ ನನ್ನ ಫೋನಲ್ಲಿ ಮಾಡಿದ್ದೀನಿ, ಅರ್ಧ ನಾವು ಅಮ್ಮನ ಫೋನಲ್ಲಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗಂಗಾಂಬಿಕೆ ಅವರೇ, ನಾನು ನಿಮ್ಮ ಫೋನ್ನ ನನಗೆ ಕೊಡ್ತಾ ಇರೋದಕ್ಕೆ. ಅಮ್ಮ ಸಪೋರ್ಟಿವ್ ಆಗಿ ಫೋನ್ ಕೊಟ್ಟವ್ರೆ, ಅಮ್ಮನ ಫೋನಲ್ಲಿ ಮಾಡ್ತಾಯಿದ್ದೀನಿ ಗೈಸ್. ಫೈನಲಿ ಪ್ರಸಾದ ಸಿಕ್ತು. ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡ್ಮೇಲೆ ಪ್ರಸಾದ ಸಿಕ್ತು. ಎಲ್ಲ ಪ್ರಸಾದ ತಿಂತಾಯಿದ್ದೀವಿ ಗೈಸ್. ಫೈನಲಿ ದರ್ಶನ ಮುಗಿಸಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ರಾಯಚೂರು ಬಸ್ ಸ್ಟಾಪಲ್ಲಿ ಫ್ರೆಶಪ್ ಆಗಿ ಮತ್ತೆ ಬಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಬೆಂಗಳೂರು ಬಸ್ಗೆ. ಬಸ್ಸಿಂದ ಹೊರಟಿಲ್ಲ, ನಮ್ಮ ಸೀಟು ಅಲ್ಲಿ ಕೂತಿದ್ದೀವಿ. ಆ್ಯಕ್ಚುಲಿ ಮುಂದೆಗಡೆ ಸೀಟಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಅದು ಅವ್ರು ಬಿಟ್ಕೊಡ್ತಾ ಇಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಕೂತ್ ಸೀಟಲ್ಲಿ ಯಾರೋ ಆಂಟಿ ಅಂಕಲ್ ಕೂತವ್ರೆ, ನಾವು ಅಲ್ಲಿ ಹೋಗ್ಬೇಕಂತ ಕೇಳ್ತಾ ಇದ್ದೀವಿ. ಅದೇನೋ ರೆಸ್ಪಾನ್ಸ್ ಮಾಡಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಬಿಟ್ಕೊಟ್ರೆ ಮುಂದೆ ಹೋಗ್ತೀವಿ ಗೈಸ್, ಇಲ್ಲ ಅಂದೇ ಇಲ್ಲೇ. ವಿಂಡೋ ಬೇರೆ ಓಪನ್ ಆಗ್ತಾ ಇದೆ, ಹಿಂದೆ ಓಪನ್ ಆಗೈತೆ ಬಟ್ ಮುಂದೆ ಓಪನ್ ಆಗ್ತಾ ಇಲ್ಲ. ಸೆಕೆ ಬೇರೆ ಆಗ್ತೈತೆ, ಏನು ಮಾಡೋದೋ ಗೊತ್ತಿಲ್ಲ ಗೈಸ್. ಕ್ರೇಜಿ ಜರ್ನಿ, ಏನೇನು ಅನ್ಕೊಂಡ್ಬಂದ್ವಿ ಏನೇನು ಎಲ್ಲ ಏನೂ ಆಗಲೇ ಇಲ್ಲ ಗೈಸ್. ಸೋಲೋ ಟ್ರಿಪ್ ಬರಬೇಕು, ಇಲ್ಲ ಬರೀ ಫ್ರೆಂಡ್ಸ್ ಬರಬೇಕು ಗೈಸ್, ಅವಾಗೇ ನಾವು ಎಂಜಾಯ್ ಮಾಡೋಕ್ಕಾಗೋದು. ಇಲ್ಲ ನಮ್ಮ ಅಪ್ಪನ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಗೈಸ್. ಮಾರಲ್ ಆಫ್ ದಿ ಸ್ಟೋರಿ, ನಮ್ಮ ಮೆಂಟಾಲಿಟಿ ಇರೋ ಜೊತೆ ನಾವು ಮಿಂಗಲ್ ಆದರೆ ಅದು ಪರ್ಫೆಕ್ಟ್ ಕಾಂಬಿನೇಷನ್ ಗೈಸ್, ಅಷ್ಟೇ ಗೈಸ್. ಟೈಮ್ ಬಂದು 8 ಆಗೈತೆ, ಇನ್ನು ಹೋಗ್ತಾ ಇದ್ದೀವಿ. ಇನ್ನು ಊಟಕ್ಕೆ ಅದು ಹಾಕಿಲ್ಲ, ಹೊಟ್ಟೆ ಹಸಿತೈತೆ. ಈ ಮಧ್ಯದಲ್ಲಿ ನಾವು ಅಲ್ಲಿ ಮಾರ್ತಾ ಇದ್ದೋ ಸ್ಟಾರ್ ಫ್ರೂಟ್ ತಗೊಂಡು ತಿಂತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ನಂಗೆ ಸ್ಟಾರ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಹುಳಿ ಇರುತ್ತೆ ಅಂತ. ಬಟ್ ನನಗೆ ತುಂಬ ಇಷ್ಟ ಗೈಸ್. ಅದಕ್ಕೆ 3 ಇಟ್ಕೊಂಡು ಕೂತಿದ್ದೀನಿ ಗೈಸ್. ಒಬ್ಬಳೇ 3 ತಿಂತಾ ಇದ್ದೀನಿ, ಇದೆಲ್ಲ ಇನ್ನೂ ಒಂದೊಂದೇ ತಿಂತವ್ರೆ. ನಂತರ ಅಲ್ಟ್ರಾ ಲೆಜೆಂಡ್ ತಿನ್ನೋದ್ರಲ್ಲಿ ಅದಕ್ಕೆ ಗೈಸ್. ವೀಡಿಯೋ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಬೇಜಾರಾಗಬೇಡಿ, ಯಾಕಂದರೆ ನಂದು ಚಾರ್ಜ್ ಇಲ್ಲ, ಅಮ್ಮ ಫೋನಲ್ಲಿ ಮಾಡ್ತಾ ಇದ್ದೀನಿ. ರಾತ್ರಿ ಟೈಮು ಬಂದು 8:30 9 ಆಗೈತೆ. ಊಟಕ್ಕೆ ಹಾಕೋರೆ ಊಟ ಮಾಡ್ತಾಯಿದ್ದೀವಿ.
ಲಾಸ್ಟ್ ಡೇ ಆಫ್ ದಿ ಮಂತ್ರಾಲಯ ಟ್ರಿಪ್. ಎಂಜಾಯಾಗಿ ಊಟ ಮಾಡಬೇಕು ಗೈಸ್. ನಾವು ಎಲ್ಲ ರೋಟಿ ತೊಗೊಂಡಿದ್ದೀವಿ. ನೆನ್ನೆನೂ ರೈಸೇ ತಿಂದ್ವಿ ಅಂತ ಇವತ್ತು ಅದಕ್ಕೆ ರೋಟಿ ತೊಗೊಂಡ್ವಿ. ಬರೀ 2 ರೈಸ್ ತೊಗೊಂಡಿದ್ದೀವಿ. ತಿಂದ್ಬಿಟ್ಟು ಟೀಗಿ ಕುತ್ಕೊಂಡು ಇವಾಗ ಶಿಸ್ತಾಗಿ ಬಿಟ್ಬಿಟ್ರೆ ಮಲ್ಕೊಂಡು ನೆಮ್ಮದಿ ನಿದ್ದೆ ಗೈಸ್, ನೆಮ್ಮದಿ ನಿದ್ದೆ. ಎಲ್ಲರ ಮುಖ ನೋಡ್ರಿ ಹೆಂಗಾಗವೆ. ಇವಳು ನೋಡ್ರಿ ಹೆಂಗೋಳೆ ಕಳ್ಳನ್ ಸೌತಿ. ಇದು ಮೂದೇವಿದೆ. ಓಕೆ ಗೈಸ್, ಇವಾಗ ಟೈಮು ಬಂದು 4 ಆಗೈತೆ. ನಾವು ಇವಾಗ ಸೊಂಡಗೊಪ್ಪ ಬೈಪಾಸಲ್ಲಿ ಬಂದು ಬಸ್ ಇಳಿದೀವಿ. ನೋಡಿದ್ರೆ 6ಗೆ ಬರ್ತೀವಿ ಅಂದ್ಕೊಂಡೆ, ಅವ್ನು ಯಾವುದೋ ಚಚ್ಕೊಂಡು ಇಷ್ಟು ಬೇಗ ಕರ್ಕೊಂಡು ಬಿಟ್ಟವ್ರೆ. ಇಲ್ಲಿ ನೋಡ್ರಿ ಒಂದು ಆಟೋ ಇಲ್ಲ, ಏನಿಲ್ಲ. ಇವಾಗ ನಾವು ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೆಳಗ್ಗೆ ಎದ್ದು ನನ್ನ ತಮ್ಮನ ಕರ್ಕೊಂಡು ಮನೆಗೆ ಹೋಗಬೇಕು. ಇವಾಗ ಸುಮ್ಮನೆ ಮಲಗಿರೋದನ್ನ ಯಾಕೆ ಎಬ್ಬಿಸೋದಂತ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಹರ್ಷಿತ್ ಅವ್ರ ಡ್ಯಾಡಿ ಬರ್ತಾವೆ, ಹರ್ಷಿತನ ಕಳಿಸ್ತಾ ಇದ್ದೀವಿ. ನಾವೆಲ್ಲ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ.